ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಕಾಂತಾರ ಸಿನಿಮಾದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಆ ಅಪ್ಡೇಟ್ ಹೇಳೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಮೇಲೆ ಒತ್ತಿರಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ, ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಕಾಂತಾರ ಸಿನಿಮಾದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಏನಪ್ಪ ಅಂತ ನೀವು ಕೇಳೋದಾದರೆ, ಈ ಸಿನಿಮಾ ಫಾರ್ ದ ಫಸ್ಟ್ ಟೈಮ್ ಭಾರತದಲ್ಲಿ ರೆಕಾರ್ಡ್ ಮಾಡ್ತಾ ಇದೆ. ಏನಪ್ಪ ರೆಕಾರ್ಡು ಅಂತ ಕೇಳೋದಾದರೆ, ಐಮ್ಯಾಕ್ಸಲ್ಲಿ ಬರ್ತಾ ಇದೆ. ಐಮ್ಯಾಕ್ಸಲ್ಲಿ ಎಲ್ಲ ಸಿನಿಮಾಗಳು ಬಂದಿದ್ದಾವೆ. ನಮ್ಮ ಕಾಂತಾರನೂ ಬಂತು, ನಮ್ಮ ಕಾಂತಾರ ಈಗ ಬರ್ತಾ ಇದೆ. ಸಾರಿ, ರೀಸೆಂಟ್ಲಿ ಬೇರೆ ಫಿಲಮ್ಗಳೆಲ್ಲ ಐಮ್ಯಾಕ್ಸಲ್ಲಿ ಬಂದಿದ್ದಾವೆ. ಇದೇನು ಗುರು ಹೊಸದು, ನೀನೇನು ಹೇಳ್ತಿದ್ಯಾ ಅಂತ ಏನಾದ್ರು ಕೇಳೋದಾದರೆ, ಫಸ್ಟ್ ಟೈಮ್ ಇಂಡಿಯಾದ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಐಮ್ಯಾಕ್ಸಲ್ಲಿ ಬರ್ತಿರೋ ಸಿನಿಮಾ ಇದು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ಲಿ ಅಂದರೆ ನಿನ್ನೆ ಸಾಯಂಕಾಲ ಒಂದು ಪೋಸ್ಟ್ ಕೂಡ ರಿಲೀಸ್ ಮಾಡಿದರು, ಪಕ್ಕದಲ್ಲಿ ಹಾಕಿದ್ದೀನಿ. ಹಾಗೂ ಟಮ್ನೆಲಲ್ಲಿ ನೀವು ನೋಡಿದ್ದೀರ ಆ ಪೋಸ್ಟ್ರು ಕೂಡ. ಆ ಪೋಸ್ಟ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಕ್ಕೆ ವಿಡಿಯೋ ಮಾಡಿ ತಿಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಈ ಪೋಸ್ಟರ್ ನೋಡ್ತಾ ಇದ್ದರೆ ಈ ಸಿನಿಮಾದಲ್ಲಿ ಏನಾದರೂ ಒಂದು ಸಿಚುವೇಶನಲ್ಲಿರೋ ಪೋಸ್ಟರ್ ಇದು ಅಂತ ನನಗೆ ಅನ್ನಿಸ್ತಾ ಇದೆ ಪರ್ಸ್ನಲ್ ಆಗಿ. ರೀಸೆಂಟ್ಲಿ ಕೆಲವೊಂದು ಶೂಟಿಂಗು ಫೋಟೋಸ್ ಕೂಡ ವೈರಲ್ ಆಗಿದ್ವು. ಅದರಲ್ಲಿ ಕೂಡ ರಿಷಬ್ ಶೆಟ್ಟಿ ಸರ್ ಅವರು ಇದೇ ಕಾಸ್ಟ್ಯೂಮಲ್ಲಿ ಇದ್ದರು. ಅಷ್ಟೇ ಅಲ್ಲದೆ ರುಕ್ಮಿಣಿ ವಸಂತರವರು ಕೂಡ ಅವ್ರದ್ದು ಕೂಡ ರೀಸೆಂಟ್ಲಿ ಒಂದು ಫೋಟೋ ವೈರಲ್ ಆಗಿತ್ತು. ಅದ್ರ ಕೂಡ ಪೋಸ್ಟ್ ನೋಡ್ತಾ ಇದ್ದೀರಿ ನೀವು. ಆ ಫೋಟೋ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಅಷ್ಟೇ ಅಲ್ಲದೆ ಅವರು ರೀಸೆಂಟ್ಲಿ ಡಬ್ಬಿಂಗ್ ಮುಗಿಸಿದ್ರು ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿದೆ. ಅದು ಪೋಸ್ಟ್ ಕೂಡ ನೀವು ನೋಡ್ಬೋದು. ಏನೇ ಆಗಲಿ ಗುರು, ಈ ಸಲ ಕಾಂತಾರ ಅದ್ಭುತವಾಗಿ ರೆಕಾರ್ಡ್ ಮಾಡೋಕ್ಕೆ ರೆಡಿಯಾಗಿದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಐಮ್ಯಾಕ್ಸಲ್ಲಿ ಫಾರ್ ದ ಫಸ್ಟ್ ಟೈಮ್ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಈ 5 ಲ್ಯಾಂಗ್ವೇಜ್ಗಳಲ್ಲಿ ಬರ್ತಿರೋ ಫಸ್ಟ್ ಫಿಲಮ್ ಅಂದರೆ ನಮ್ಮ ಕಾಂತಾರ ಅಂತ ಹೇಳಿದರೆ ತಪ್ಪಾಗಲ್ಲ. ಆ ಪ್ರತ್ಯಂಗಿರ ಸಿನಿಮಾಸ್ ಅವರು ಕೂಡ ಒಂದು ಪೋಸ್ಟ್ ಕೂಡ ಹಾಕಿದ್ರು, ಇದು ಅಫಿಷಿಯಲ್ ಅಲ್ಲ ಅಂತ. ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೆ, ನೀವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲ ಐ ಕಾರ್ಡಲ್ಲಿ ಹಾಕಿದ್ದೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ವಿಡಿಯೋನ. ಐಮ್ಯಾಕ್ಸ್ ಕಾರ್ಡಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದರು. ಏನು ಗುರು ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲ, ಏನಾದರೂ ಇವ್ರಿಗೇನಾದರೂ ಈ ಥರ ಪ್ರಮೋಷನ್ಗೆ ಏನಾದ್ರು ಬಳಸ್ತವ್ರ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅಫಿಷಿಯಲ್ ಅಂದರೆ ಟೀಮ್ ಕಡೆಯಿಂದನೇ ಬಂದರೆ ಅಫಿಷಿಯಲ್ ಅನಿಸುತ್ತೆ. ಅದು ನಿನ್ನೆ ಆಯಿತು. ಅದನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ರೀಸೆಂಟ್ಲಿ ಅಂದರೆ ಥಿಯೇಟ್ರ್ ಲೀಸ್ಟ್ ಕೂಡ ರೀಸೆಂಟ್ಲಿ ಅನೌನ್ಸ್ ಆಗಿದೆ. ಅದ್ರ ಲೀಸ್ಟ್ ಕೂಡ ಇಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು. ನಿಮ್ಮ ಊರು ಯಾವುದು, ನಿಮ್ಮೂರಲ್ಲಿ ಯಾವ ಥಿಯೇಟ್ರಿಗೆ ಬಂದಿದೆ ಈ ಸಿನಿಮಾ, ಅಥವಾ ನಿಮ್ಮೂರಿನ ಹೆಸರು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಕಾಂತಾರ ಸಿನಿಮಾಗೆ ನೀವೆಲ್ಲ ಎಕ್ಸೈಟಾಗಿ ಕಾಯ್ತಾ ಇದ್ದೀರಾ, ನಾನು ಕೂಡ ಅಷ್ಟೇ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ಟ್ರೈಲರ್ ಬರುತ್ತೋ ಇಲ್ವೋ ಒಂದು ಗೊತ್ತಿಲ್ಲ. ಇವತ್ತೇನಾದರೂ ಅಪ್ಡೇಟ್ ಕೊಡ್ತಾರೋ ಅಥವಾ ಇನ್ನೇನು ಒಂದು 14 ದಿನ ಇದೆ ಅಷ್ಟೇ. ಹಂಗೆ ಹಿಂಗೂ ಎಣಿಸಿರೋ 14ರಿಂದ 15 ದಿನ ಹೆಚ್ಚು ಕಡಿಮೆ ಇದೆ, ಅಷ್ಟೇ ಇರೋದು. ಅದಕ್ಕೋಸ್ಕರ ನಾನು ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ನೀವು ಕಾಯ್ತಾ ಇದ್ದೀರ ಅಂತ ಗೊತ್ತು. ಕಾಂತಾರ ಅಂತ ಕಮೆಂಟ್ ಮಾಡಿ, ಅಥವಾ ಥಿಯೇಟ್ರಲ್ಲಿ ನೋಡಿದ್ರಲ್ಲ ನಿಮ್ಮೂರು ಯಾವುದು ಅನ್ನೋದು ನಾನು ಮಿಸ್ ಮಾಡಿದೆ, ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.